ಲೇ ಮಗಳೇ ಹೊತ್ಕೊಂಡಿದ್ ಯಾಕೆ ಹಿಂಗ್ ನಡ್ಕೊಂಡು ಹೋಯ್ತಿದ್ಯಾ? ಅದೇನಾಯ್ತು ಅಂತ ಹೇಳ್ಬಿಟ್ಟು ಬೊಗಳು ಸುಮ್ಮನೆ ನನ್ನ ಹೊಟ್ಟೆ ಯಾಕೆ ಉರಿಸ್ತೀಯ ಎತ್ತೊಟ್ಟೆಯ? ಅಮ್ಮ ನಾನಂತೂ ಇನ್ನು ಬದುಕಿರೋದೇ ಇಲ್ಲ ಕಣಮ್ಮ, ಬದುಕಿರೋದೇ ಇಲ್ಲ ನೋಡು. ನನಗಂತೂ ಹೊತ್ತಿಗೆ ಕೊಡ್ತಾವಳಲ್ಲ ಟಾರ್ಚರು, ಅದನ್ನಂತೂ ತಡ್ಕೊಳಕ್ಕಾಯ್ತಿಲ್ಲ ಕಣಮ್ಮ, ನನಗಂತೂ ತಡ್ಕೊಳಕ್ಕಾಯ್ತಿಲ್ಲ. ನಾನಂತೂ ಬದುಕೋದೇ ಇಲ್ಲ ಕಣಮ್ಮ, ನಾನು ಸತ್ತೋಯ್ತೀನಿ. ನನಗೆ ಆಸ್ತಿ ಎಲ್ಲ ಇಲ್ದಿದ್ದು ನನ್ನ ಕೈಲಿ ಬದುಕೋಕ್ಕಾಗಕ್ಕಿಲ್ಲ ಕಣಮ್ಮ. ಯಾವಳೋ ಕೈ ಕೆಳಗಡೆ ಮುಸ್ರೆ ತೊಳ್ಕೊಂಡು ಕಸ ಗುಡ್ಸ್ಕೊಂಡು ಬದುಕೋದು ಅಂತಂದ್ರೆ ನಂಗೆ ಆಗಕ್ಕಿಲ್ಲ ಕಣಮ್ಮ. ಇಷ್ಟು ದಿನ ನೀನು ನೋಡಿದೆ, ನೀನೇನೋ ದೊಡ್ಡದಾಗಿ ದೊಬ್ಬಾಗ್ತೀಯ ಅಂತ ಹೇಳ್ಬಿಟ್ಟು, ಆದರೆ ನೀನು ಏನೂ ಮಾಡಲಿಲ್ಲ ಕಣಮ್ಮ, ನೀನೇನೂ ಮಾಡಲಿಲ್ಲ. ಅದಕ್ಕೆ ನನಗೆ ಹೋಗಿ ಕೆರೆನ ಬಾವಿನ ನೋಡ್ಕೊಂಡು ತಿನ್ಬಿಡು. ಅಯ್ಯೋ ಮಗಳೇ, ಆ ತುರಗಾರನಿಗೆ ಬುದ್ಧಿ ಮಟ್ಟನಂತೆ, ಸುಮ್ಕಿರು. ಇಷ್ಟು ದಿನ ನಾನು ಏನೇನೋ ಪ್ಲಾನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಿಂಗೇನು ಗೊತ್ತಾಯ್ತದೆ? ಸುಮ್ಕಿರು. ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗೇನಿಯಾ ಒಂದು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಇಬ್ಬರನ್ನ ಕರೆಸಿದ್ದೀನಿ. ಅವ್ರು ನೋಡು ಬಂದಿವಾಗ ಹೆಂಗೆ ನಿಮ್ಮ ಅಣ್ಣನ ತಲೆ ಕೆಡಿಸಿ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾವೇನೇ ನಿಮ್ಮ ಅಣ್ಣನ ಕೈಯಾಗೇನೆ ನಿಮ್ಮ ಹೊತ್ತಿಗೆನೆ ಈಚೆ ಕಡೆಗೆ ಹಾಕ್ಸಿ, ಆಮೇಲೆ ನಾನು ನೀನು ಆರಾಮಾಗಿರ್ಬೋದು. ನಿನಗೇನು ಗೊತ್ತಾಗಕ್ಕಿಲ್ಲ, ಸುಮ್ಮನಿರು. ಬರೀ ನೀನು ಬಾಯಿ ಮತ್ತೆ ಹೇಳೋದೇ ಆಯ್ತಮ್ಮ, ಬರೀ ಬಾಯಿ ಮತ್ತೆ ಹೇಳೋದೇ ಆಯ್ತು. ನಿನ್ನ ಕೈಲಿ ಬೇರೆ ಏನೂ ಮಾಡೋಕ್ಕಾಗಕ್ಕಿಲ್ಲ. ಸಾವುಕತ್ತಮ್ಮರೇ ಏನೋ ಕರೆದ್ರಿ? ಓ ಸದ್ಯ ಕರೆದ ತಕ್ಷಣ ಏನೇ ಬಂದ್ಬಿಟ್ರಲ್ಲ. ಹಾಂ ಸರಿ, ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕಿತ್ತು. ಪುಕ್ಸಟ್ಟೇನು ಸಹಾಯ ಮಾಡಿಕೊಡ್ಬೇಡಿ. ನಾನು ನಿಮಗೆ ದುಡ್ಡು ಬೇಕಾದಷ್ಟು ಕೊಡ್ತೀನಿ. ಕೆಲಸ ಎಲ್ಲ ಆದಮೇಲೆ ಅಲ್ಲಿ ತನಕ ನೀವು ನಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂಚೂರು ಸಹಾಯ ಮಾಡಿಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ. ಏನು ನೀವು ನಮಗೆ ಕಾಸು ಕೊಡ್ತೀರಾ? ಹಾಂ, ಸ್ವಲ್ಪ ಅಲ್ಲ ಜಾಸ್ತಿನೇ ನೀವೇ ಕೊಡ್ತೀನಿ. ಒಬ್ಬೊಬ್ರಿಗೆ 55,000 ಬೇಕಾದರೂ ಕೊಟ್ಬಿಡ್ತೀನಿ. ಹಾಂ, ಆದರೆ ನಾನು ಹೇಳಿದ ಕೆಲಸ ಮಾತ್ರ ಮಾಡಬೇಕು. ಅಯ್ಯೋ 50,000 ವರ್ಷ ಎಲ್ಲಾದ್ರೂ ಕೂಲಿ ನಾಲಿ ಮಾಡ್ಕೊಂಡು ನಮ್ಮ ಕೈಲಿ ದುಡಿಯೋಕೆ ಹಾಕಿಲ್ಲ. ನೀವು ಅಷ್ಟೊಂದು ಕೊಡ್ತೀರಾ ಅಂತ ಹೇಳಿದ್ರೆ ಅದು ಏನು ಕೆಲಸ ಬೇಕಾದ್ರೂ ನೀವೇ ಮಾಡ್ತೀವಿ. ಅದು ಏನು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ. ನೋಡಿ, ನನ್ನ ಮಗ ಅವನಲ್ಲ, ನಿಮಗೂ ಗೊತ್ತಲ್ವಾ? ಅಯ್ಯೋ, ನಾವು ಅವರೆಲ್ಲ ಕ್ಲೋಸ್ ಫ್ರೆಂಡ್ ತಾನೇ. ಈ ಸಾವುಕಾತಿ ಮಗ ಅಂತ ನೀಯ ಫೇಮಸ್ ಅವ್ನ ಊರಾಗೇನೇನಿಯ. ಅವ್ನು ನಮ್ಮ ಕ್ಲೋಸ್ ಫ್ರೆಂಡ್ ಏನೇನಿಯ. ಯಾಕೆ ಏನಾದರೂ ನಿಮಗೆ ಬೈದ್ನ ಬುದ್ಧಿಗಿದ್ದು ಹೇಳ್ಬೇಕಾ? ಅಯ್ಯೋ, ನನ್ನ ಮಗ ಬೈಯದ ಅದೆಲ್ಲ ನನಗೆ ಚಾನ್ಸೇ ಇಲ್ಲ. ಆದರೆ ಏನು ಅಂತ ಹೇಳಿದ್ರೆ, ಅದು ಏನು ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ನನ್ನ ಮಗನಿಗೆ ಚೆನ್ನಾಗಿ ಕುಡಿಯೋದಂತೆ, ಆಮೇಲೆ ಸಿಗರೇಟ್ ಸೇದೋದಂತೆ, ಅದೆಲ್ಲ ಹೊಸಿ ಅಭ್ಯಾಸ ಮಾಡಿಸ್ಬಿಡಿ. ಅಯ್ಯೋ, ಎಲ್ಲ ಅಮ್ಮಂದಿರೂ ಮಕ್ಕಳು ಕುಡಿದ್ರೆ ದೊಣ್ಣೆ ತಗೊಂಡ್ರ ಟಪ 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 ಅಂತ ಹೊಡಿತಾರೆ. ನೀವಿದೇನಿದು ಹಿಂಗೆ ಹೇಳ್ತಿದ್ರಲ್ಲ, ಕುಡಿಯೋದು ಕಲಿಸ್ರಿ ಮಾಡ್ರಿ ಅಂತ ಹೇಳ್ಬಿಟ್ಟು. ಯಪ್ಪ ಇಲ್ಲ ಇಲ್ಲ ಇಲ್ಲ, ಅವ್ನು ಒಳ್ಳೆ ಫ್ರೆಂಡ್ ನಮಗೆ. ನಾವು ಕುಡಿಯೋದು ಕಲಿಸ್ಬಿಟ್ರೆ ಅಷ್ಟೇನೇನಿಯ, ನಾವಿಬ್ರು ಕುಡಿತೀವಿ. ಆದರೆ ಪಾಪ ಅವ್ನು ಎಂದೂ ಕುಡ್ದಿಲ್ಲ. ಸಾವುಕತ್ತಮ್ಮರೆ ಅವ್ನು ಮುಂದೆ ಕುಡಿಯೋದು ಇಲ್ಲ ಅಂತಲೂ ಹೇಳೋನಿ. ನಾವು ಸುಮ್ಮನೆ ಅವನ್ನ ಕುಡ್ಸೋದು ಹೆಂಗೆ? ಓ ಪಾಪ, ನೀವು ಕುಡಿಯೋದು ಕಲ್ಸಲ್ವಾ? ಹಾಂ, ನಿನ್ನ ಹೆಂಡತಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ತೋರಿಸ್ಕೊಂಡು ಸಾಲನ ನಂತರ ಎಷ್ಟು ಸಾಲ ಮಾಡಿದ್ಯಾ ನೀನು? ಏಳು ನೋಡು, ಆ ಸಾಲ ಎಲ್ಲ ನಂಗೆ ನಾಳೆನೇ ಬೇಕು ಅಂತ ಕುಂತ್ಕೊಂಡ್ರೆ ಏನು ಮಾಡ್ತೀಯಾ? ಅಷ್ಟು ಅಲ್ಲದೆ 50,000 ರೂಪಾಯಿ ನಾನು ಕೊಡ್ತೀನಿ ಅಂತ ಬೇರೆ ಹೇಳಿದ್ಯಾ. ಆಮೇಲೆ ನಿನ್ನ ತಂಗಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ, ಮದುವೆಗೆ ದುಡ್ಡು ಬೇಡವಾ? ಬೇಕು ಎಲ್ಲ ಬೇಕು. ನಿಮ್ಮ ಸಂಸಾರನೂ ಸಂದಕ್ಕಿರಬೇಕು ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ನೀವು ಮಾಡಲೇಬೇಕು. ಇಲ್ಲ ಅಂತಂದರೆ ನನ್ನ ಸಲ ನೀನು ಕೊಟ್ಬಿಡಪ್ಪ, ನಾನೇನು ಬೇರೆ ಯಾರನ್ನಾದ್ರೂ ನೋಡ್ಕೊತೀನಿ. ಏನೋ ಮಗ ಮಾಡೋದು? ಅಲ್ಲ ಕಣ್ಲ ಫ್ರೆಂಡು. ಸುಮ್ಕಿರ್ಲ, ಯಾಸ್ ಫ್ರೆಂಡು? ಫ್ರೆಂಡು ಅಂತ ನಿಂದಿನ 10 ರೂಪಾಯಿನ ಸಹಾಯ ಮಾಡೋಣ ನಮಗೆ. ಇಷ್ಟೊಂದು ಸಾವುಕಾತಿ ಮಗ ಅಂತ ಹೇಳ್ಕೊಂತಾನೆ 10 ರೂಪಾಯಿ ನಮ್ಗೆ ಸಹಾಯ ಮಾಡಿಲ್ಲ. ಹೋದ್ರಾಗ್ಲಿ ಬಿಡು, ಇವ್ರು 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾವ್ರಲ್ಲ, ಇನ್ನು ಯಾಕೆ ಸುಮ್ಕಿನೇ ಹ್ಞೂ ಅಂತ ಇದು ಮಾಡ್ಬಿಡೋಣ. ಹೆಂಗೋ ನಮಗೂ ಕುಡಿಯೋಕೆ ಸಿಗ್ತದೆ, ಅವನು ಕುಡ್ಕೊಳ್ಳಿ ಬಿಡು. ಈಗ ನಾವು ಕುಡಿತಾ ಇದೀವಪ್ಪ, ನಾವು ಸಂದಕ್ಕಿಲ್ವಾ? ನೀನು ಹೇಳೋದು ಸರಿ, ನಾವೇನಾದ್ರು ವೀಸಾ ಕೊಡಿಸ್ತೀವಾ? ಎಂಡ ತಾನೇ ಕುಡ್ಸೋದು, ಹೋದ್ರೆ ಹೋಗ್ಲಿ ಬಿಡು. ಸರಿ, ನೀವು ಹೇಳ್ದಂಗೆ ಆಯಿತು. ನೀವು ಹೆಂಗೆ ಹೇಳಿದ್ರೆ ಹಂಗೇನೇ ಮಾಡ್ತೀವಿ. ಇದು ಒಳ್ಳೆ ಹುಡುಗರು ಲಕ್ಷಣ ಅಂದರೆ. ಸರಿ, ನಾನು ಹೇಳ್ದೆ ಅಂತ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ನೀವಿಬ್ಬರಿಗೆ ಇರಬೇಕು, ನಮಗೂ ನನ್ನ ಮಗಳಿಗೂ ನಿಮ್ಮಿಬ್ರಿಗೂ 4 ಜನಕ್ಕೆ ಬಿಟ್ಬಿಟ್ಟು ಯಾರಿಗೂ 5ನೇ ವ್ಯಕ್ತಿ ವಿಷಯ ಗೊತ್ತಾಗಬಾರ್ದು. ಸರಿ ಆಯಿತು. ಆದರೆ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದಾ? ನಾನು ಹೇಳ್ದಷ್ಟು ಕೆಲಸ ಮಾಡು, ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಹೋಗ್ಲಾ, ಹೇಳ್ದಷ್ಟು ಕೆಲಸ ಮಾಡು. ಸರಿ ಆಯಿತು. ಅಮ್ಮ, ಅಣ್ಣ ಕುಡಿಯೋದು ಕಲ್ತ್ಕೊಂಡ್ರೆ ನಮ್ಗೇನಮ್ಮ ಬಂತು? ಹಾಂ, ನಮ್ಗೇನು ಬಂತು ಲಾಭ? ಅವ್ನು ಕುಡ್ಕೊಂಡು ಕುಂತ್ಕೊಂಡ್ರೆ ನೀನು ಇದೊಳ್ಳೆ ಸಂದ ಕೇಳ್ತಾ ಇದೆಯಾ ನೋಡಿ ನೀನು. ಅಯ್ಯೋ ಮಗಳೇ, ನಿನ್ನ ತಲೆನಾಗ ಬುದ್ಧಿ ಇಲ್ಲ ಅಂತ ಅದಕ್ಕೆ ನೀನು ಹೇಳೋದು. ಹುಡುಗಿ ಹಿಂದೆ ಓದೋನು, ಕುಡಿಯೋಕ್ಕೆ ಶುರು ಮಾಡ್ಕೊಂಡವರು, ಇವ್ರು ಯಾರನ್ನ ಜೀವನದಾಗ ಉದ್ಧಾರ ಆಗವ್ರೆ ಅಂತ ಅನ್ಕೊಂಡಿದ್ಯಾ? ಏನೋ ಅಲ್ಪ ಸ್ವಲ್ಪ ಕುಡಿಕೊಂಡಿರೋನಾದರೆ ಉದ್ಧಾರ ಆಯ್ತಾನೆ. ಯಾವಾಗೂ ಕುಡಿಯೋನಾದರೆ ಅಷ್ಟೇನಿಯ, ಅವನಿಗೆ ಏನು ಮಾಡ್ತಾ ಇವನಿ ಅಂತ ನನಗೆ ಗೊತ್ತಾಗಕ್ಕಿಲ್ಲ. ಆಮೇಲೆ ಏನಾಯ್ತದೆ, ಕುಡಿಯೋಕ್ಕೆ ಶುರು ಮಾಡ್ಕೊಂಡ ಅಂತಂದರೆ ಗಂಡ ಹೆಂಡ್ರ ನಡುವೆ ಮೊದಲೇ ಬಂದೇ ಬರ್ತದೆ. ಸರಿಯಾಗಿ ಬರ್ತದೆ ಅವ್ರಿಗೆ ಜಗಳ. ಅವಾಗ ಏನು ಮಾಡ್ತಾಳೆ, ಗಂಡನ ಮನೆ ಬಿಟ್ಬಿಟ್ಟು ನಿಮ್ಮ ಹೊತ್ತಿಗೆ ಹೋಯ್ತಾಳೆ. ಅಮ್ಮ, ಒಳ್ಳೆ ಪ್ಲಾನ್ ಮಾಡ್ಬಿಟ್ಟಿದ್ಯಾ ಹೊತ್ತಿಗೆ ನೋಡ್ಸಕ್ಕೆ. ಮತ್ತೆ ನಾನು ನಿಮ್ಮ ಅಮ್ಮ ಅಂದರೆ ಸುಮ್ಕೆ ಅಂತ ಅನ್ಕೊಬಿಟ್ಟ. ಎಲ್ಲ ಪಿಲಾನು ಮಾಡಿಕೊಂಡಿದ್ದೀನಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಕುಡ್ತಾನೆ ಎಷ್ಟೊಂದು ಸಂಸಾರ ನಾಳೆ ಮಾಡಾಯ್ತಂತೆ. ಎಂತೆಂಥ ಸಂಸಾರಗಳೇ ಬೀದಿಗೆ ಬಂದವಂತೆ. ಇನ್ನು ನಿಮ್ಮ ಹೊತ್ತಿಗೆ ಸಂಸಾರ, ನಿಮ್ಮ ಅಣ್ಣನ ಸಂಸಾರ ಯಾವ ಲೆಕ್ಕ? ಅವ್ರದ್ದು ಬೀದಿಗೆ ಬರೋದು. ನೀನು ಯಾಕೆ ಮಗಳ ಯೋಚನೆ ಮಾಡ್ತೀಯಾ? ಯೋಚನೆ ಎಲ್ಲ ಬಿಟ್ಬಿಡು. ಇನ್ನೊಂದು 15 ದಿನ ಕಾಯಿ. ಆಮೇಲೆ ನೋಡು, ನನ್ನ ಮಗ ಕುಡ್ದು ಹೆಂಗೆ ತುರಾಡ್ತಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡು, ನಿಮ್ಮ ಹೊತ್ತಿಗೆ ಹಿಡ್ಕೊಂಡು ಹೆಂಗೆ ರೂಪ್ತಾಳೆ ಗಂಡ ಆಮೇಲೆ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು. ನೋಡಿ ಮೊದಲು ಕೆಲಸ ನೋಡ್ಕೊಳ್ಳೋಣ.
ಸರಿ ಕಣಮ್ಮ. ಅಪ್ಪ ದೇವ್ರೆ, ಈಗ ನನಗೋಸಿ ಸಮಾಧಾನ ಆಯ್ತು ನೋಡು. ಅಂತೂ ಇಂತೂನುವೆ ಒಳ್ಳೆ ಪಿಲ್ಲ ನೋಡೋಗ್ಬಿಟ್ಟಿದ್ಯಾ ಬಿಡಮ್ಮ. ನನಗೆ ಇದರಿಂದ ಭಾಳ ಅಂದರೆ ಭಾಳ ಸಂತೋಷ ಆತೈತೆ. ಹ್ಞೂ ಸರಿ ಸರಿ ನಡಿ. ನನಗೂ ನಿನಗೂ ಸಾವುಕಾತಿ ಕೊಟ್ಟಿರೋ ಅಂಥ ಕೆಲಸ ಬೇರೆ ಯಾರಿಗೆ ಸಿಗ್ತದೀವಳ್ಳ? ಫ್ರೀಯಾಗಿ ಇಂಥ ಕೆಲಸ ಯಾರಿಗೆ ಸಿಗ್ತದ್ದು? ಯಾರಿಗೂ ಸಿಗಕ್ಕಿಲ್ಲ ಬಿಡು. ನಮ್ಗೆ 50,000 ರೂಪಾಯಿ ಕೆಲಸ ಕೊಟ್ಟವ್ರೆ ಅಂದರೆ ಜಾಸ್ತಿ ದಿನ ಏನಿಲ್ಲ, ಒಂದು ತಿಂಗಳು ಗಂಟೆ ಅಷ್ಟೇ ತಾನೇ. ಒಂದು ತಿಂಗ್ಳಿಗೆ 50,000 ರೂಪಾಯಿ ನನ್ನ ಮಗ ಕೊಡ್ತಾನೆ. ಬಾ ಶುರು ಮಾಡ್ಕೊಳ್ಳೋಣ. ಅಷ್ಟೇ ನೀನಿಯ ಹೆಂಗೋ ನನ್ನ ತಂಗಿ ಮದ್ವೆ ಖರ್ಚಿಗೂ ಆಯ್ತದೆ, ನೀನು ಹೆಂಡ್ತಿದಕ್ಕೆ ಆಸ್ಪತ್ರೆದಕ್ಕೂ ಆಯ್ತದೆ, ಎರಡಕ್ಕೂ ದುಡ್ಡು ಆಯ್ತದ ನೋಡು. ಏನ್ರಲ್ಲ ಬಾ 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 ಅಂತ ಫೋನ್ ಹಾಕ್ಬಿಟ್ಟಿದ್ರಿ? ಏ ಅದೇ ಇವನ್ ತಂಗಿದು ಮದುವೆ ಸೆಟ್ ಆಗ್ಬಿಟ್ಟೈತಂತೆ. ಅದಕ್ಕೆ ನೀನು ಚಿಕ್ಕದ ಪಾರ್ಟಿ ಕೊಬಿಟ್ಟಿವ್ನಿ ಬಾಬಾ ಅಂತ ಕರಿತಾ ಇದ್ದ. ನಾನು ಅದಕ್ಕೆ ಇವನಿಲ್ಲ ಅಂತಂತಂದ್ರೆ ನೀನಿಲ್ಲ ಅಂದರೆ ಹೆಂಗೆ ಪಾರ್ಟಿ ಮಾಡೋಕ್ಕಾಯ್ತದೆ? ಸಾವುಕಾತಿ ಮಗ ಇಲ್ಲ ಅಂದರೆ ನಮ್ಮ ಫ್ರೆಂಡು ಮಾಡೋಕ್ಕೆ ಹೆಂಗಾಯ್ತದೆ? ಅದಕ್ಕೆ ನಾನೇನಿಯ ಕರೆಸ್ಲಾ ಅಂತ ಹೇಳ್ದೆ. ಅಲ್ಲ ಕಳ್ಳ, ನಾನು ಏನು ಅಂತ ನಿಮ್ಗೆಲ್ಲ ಸಂದಕ್ಕೇನಿಯ ಗೊತ್ತು. ನಾನು ಕುಡಿಯೆಲ್ಲ ಮಾಡಲ್ಲ ಅಂತ ಎಲ್ಲ ಗೊತ್ತು. ಇನ್ನು ಪಾರ್ಟಿ ಅಂತ ಕರ್ಕೊಂಡೋಗಿ ಏನ್ರಲ್ಲ ಮಾಡ್ತೀರಾ? ಅದೇನ ಕಣ, ನೀನು ನಮ್ಮ ಜೊತೆಗಿದ್ರೆ ಆನೆ ಬಲ ಇದ್ದಂಗೆ ಕಣ. ಸುಮ್ಕೇನಿ ಹಬ್ಬ ನೀನು ಯಾಕೆ ಯೋಚನೆ ಮಾಡ್ತೀಯಾ? ಎಲ್ಲ ತಯಾರಿನೂ ಆಗೈತೆ. ಹೋಗಿ ಕುಂತ್ಕೊಂಡು ಒಂದು 3 ಪೇಕ್ ಕುಡ್ಕೊಂಡು ಬಂದ್ಬಿಡೋಣ. ನೀನು ಜೊತೆಗಿರ್ಬೇಕಪ್ಪ ನಮ್ಗೆ ಅಷ್ಟೇ ನೇನಿಯ. ಹೊಲ್ದತ್ರ ಬೇರೆ ಕೆಲಸದವ್ರು ಬಂದವ್ರೆ. ಅಯ್ಯೋ ನನ್ನ ಎಂಡ್ರಿಗೆ ಬೇರೆ ನಾನು ಊಟ ತಗೊಬರಕ್ಕೆ ಮಂತಾಗ ಬರ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೆ. ಈಗ ನಾನು ನಿಮ್ಮ ಜೊತೆ ಒಂದು ಪಾರ್ಟಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಎಂಡ್ರು ಸುಮ್ಮನೆ ಬಿಡ್ತಾಳ? ಒಬ್ಬೊಬ್ಬೊಬ್ಬೊ ಇಲ್ಲಿಯಾಗ್ರೆ ಅಲ್ಲಿ ಬಿದ್ದುಬಿಡ್ತಾಳ ಅಷ್ಟೇ. ಎಂಡ್ರಿಗೆ ಎದ್ರುಕೊಂಡು ನೀನು ಎಂತ ಗಂಡಸ್ಲ? ಸುಮ್ಕೆ ಬಾರ್ಲ ಹೇಳ್ಕೊಂಡ್ರೆ ಆಯ್ತು. ಸುಮ್ಕೆ ಅಣಿಯ ಏನೋ ಒಂದು ಹೇಳಿದ್ರೆ ಆಯ್ತು. ಎಷ್ಟು ದಿನ ಅಂತ ಎದ್ರಕಂತೀಯ ಕಣ್ಮಗ ನೀನು? ಎಷ್ಟು ದಿನ ಅಂತ ಎದ್ರಕಂತೀಯ? ಸುಮ್ಕೆ ಬಾ ನೋಡಿವ್ನಿ. ಅಪ್ಪ ಎದ್ರುಕೊಳ್ಳೋದಲ್ಲ, ಏನೋ ಒಂಥರ ನನಗೂ ಎಂಡ್ರಿಗೆಲ್ಲ ಯಾಕೆ ಸುಳ್ಳು ಹೇಳ್ಬೇಕು ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸರಿ ಬಿಡು. ಸರಿ ನಡೀರಿ ಹೋಗೋಣ. ನೀನು ಪಾಪ ತಂಗಿ ಮದುವೆ ಅಂತ ಹೇಳ್ತೀಯಾ? ಸರಿ ಕಣ ನಡಿಯೋ ಹೋಗೋಣ. ಸದ್ಯ ಕೊನೆಗೂ ಒಪ್ಕೊಂಡು ಬಂದಲ್ಲ ಪಾರ್ಟಿಗೆ ಬಾ. ಏನ್ರಲ್ಲ 3-4 ಬಾಟ್ಲು ಕುಡ್ಕೊಂಡು ನೀವಂತುನ್ನುವೆ ಹೇ ಎದ್ರಲ್ಲ ಸುಮ್ಕೇಣಿಯ ಏನು ಕುಡ್ಕೊಂಡು ಕುಂತ್ಕೊಂತೀರ ನೀವು? ಇದು ಒಳ್ಳೆ ನಿಮ್ಗೊಂಥರ ದೊಡ್ಡ ಪಾರ್ಟಿ ಅನ್ಕ. ಅಯ್ಯ ಗುರು, ಈಗಿನ ಕಾಲದಾಗ ಕುಡಿತಿದ್ದೊಂದು ಗಂಡಸೆ ಎಲ್ಲ ಕಂಡ್ಲ ಸುಮ್ಕಿರು. ಅಯ್ಯೋ ಕುಡಿಯಕ್ಕೂ ದಮ್ಬೇಕು. ನಿನಗೆಲ್ಲೈತ ದಮ್ಮು? ಒಂಥರ ಎಂಟಿಗೆ ಎದ್ರಕೊಂಡು ಸಾಯ್ತೀಯ ಗಡ 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 ಅಂತ ನಡಿಕೊಂಡು. ನಾನು ನೋಡಿ ಎಂಟಿಗೆ ನಮ್ಮ ಅಮ್ಮನ ಗಂಡಸು ಅಂತ ಕಂಡ್ಲ ಎತ್ತಿರೋದು. ತಾಲೇನೆ ಕೆಡಿಸ್ಕೊಳಕಿಲ್ಲ. ಸೋಮನಾವತಿಂದ ಪಾರ್ಟಿ ಅಂತ ಬತ್ತೀಯ, ಕುಂತ್ಕಂತೀಯ, ಹೋಯ್ತೀಯ. ಒಂದು ಕಿತ್ತನ ನಮ್ಮ ಥರ ಮಜಾ ಮಾಡಿದ್ಯಾ ನೀನು? ಹಾಂ ನಿನ್ನ ಕೈಲದೆಲ್ಲ ಆಗಕ್ಕಿಲ್ಲ ಬಿಡು. ಅದಕ್ಕೆಲ್ಲ ಅದೃಷ್ಟ ಮಾಡಿರ್ಬೇಕಂಡ್ಲ, ಅದೃಷ್ಟ. ಇದೇನ್ರಲ್ಲ ಹಿಂಗ್ ಮಾತಾಡ್ತಿರಲ್ಲ ನೀವು? ಇದೇನು ಹಿಂಗ್ ಮಾತಾಡ್ತಿದ್ದೀರಾ? ಇಷ್ಟು ದಿನ ಇಲ್ದಿದ್ದಂಗೆ ನಿಮ್ಗೆ ಗೊತ್ತಾನೆ ನಾನು ಕುಡಿಯಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನಾವು ನೋಡ್ತಾನೆ ಇದೀವಪ್ಪ ದೊಡ್ಡದಾಗ. ನೀನು ದೊಡ್ಡಿದು ಅನ್ನಂಗೆ ಓಡಾಡ್ಕೊಂಡಿದ್ಯಾ. ಎಲ್ಲ ಊರಾಗ ಏನಾದ್ರು ಕುಡಿಲಿಲ್ಲ ಅಂತಂದ್ರೆ ಕಿರೀಟ ಕೊಟ್ಬಿಡ್ತಾರೆ. ಇಲ್ಲ ನಿಂಗೆ ಕಿರೀಟ ಕೊಟ್ಬಿಡ್ತಾರ? ನಿಂಗೆ ಕುಡಿತಿಲ್ವಲ್ಲ ಇವನು ಅಂತ ಹೇಳ್ಬಿಟ್ಟು ಬಾರ್ಲ ಸುಮ್ಕೇಣಿಯ ಕುಡ್ಕೊಂಡು ಎಮ್ದಾಗಿರೋದು ಬಿಟ್ಬಿಟ್ಟು ಎಂತ ಸಂದಾಕಿರ್ತದೆ ಗೊತ್ತೇನಿಲ್ಲ. ಒಂದು ಕಿತ ಕುಡಿಲ್ಲ, ಇನ್ನೊಂದು ಕಿತ ನೀನೇನೇ ಕೇಳ್ಬಿಟ್ಟು ಕಾರಸ್ಕೊಂಡು ಕುಡಿತೀಯ ನೀನೇ ತೋರಿಸ್ಕೊಬಿಟ್ಟು. ಬಿಡು ಅವನಿಗೇನು. ಸರಿ ಬಿಡು, ನೀನು ಕುಡಿಬೇಡ, ನಾವೇ ಕುಡಿತೀವಿ. ಎಂಟಿಗೆ ಎದ್ರಕಂತ ನಲ್ವೇನ್ಲ ಎಲ್ಲಿ ಕುಡಿತಾನ ಅವನು? ಎಂಟಿಗೆ ಎದ್ರಕೊಳ್ಳೋನು ಅಲ್ವಾ? ಅಮ್ಮಂಗೆ ಎದ್ರಕಂದ್ರೆ ಅನಿಸ್ತದೆ ಸಾವುಕಾತಮ್ಮರ್ಗೆ. ನೋಡ್ರಲ್ಲ ನೀವು ಸಿಟ್ಟು ಹತ್ತಿಸ್ಬೇಡಿ ನನಗೆ. ನಾನೇನು ಕುಡ್ದೆ ಬಿಡೋದೇನಿಯ? ವಾ ಕುಡ್ದೆ ಬಿಡ್ತೀಯಾ? ನೋಡೋಣ ಕುಡಿಯಪ್ಪ. ಇದೇ ಚಾಲೆಂಜಾ? 500 ರೂಪಾಯಿ ಕೊಡ್ತೀನಿ ಕುಡಿಯಪ್ಪ ನೋಡೋಣ. ಹ್ಞೂ ಕಡ, ನೀನು ಕುಡಿದು ಬಿಡ, ಅವಾಗ ಒಪ್ಕೊತೀನಿ. ನೋಡು ದೊಡ್ಡದಾಗ ಕುಡಿಯೋ ನಂಗೆ ನನಗೆ ಬಾಟ್ಲು ಹಿಡ್ಕೊಬಿಟ್ಟ. ಬಾಟ್ಲು ಹಿಡ್ಕೊಡೋದಲ್ಲ ಕಂಡ್ಲ, ಒಂದೇ ಕಿತ್ತ ಗೊಟ್ಟ 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 ಅಂತ ಕುಡಿದು ಬಿಡ್ತೀನಿ ನಾನು. ಕುಡಿ ನೋಡೋಣ ಕುಡಿ. ಕುಡಿತಾವನೆ ಕಂಡ್ಲ, ಕುಡಿತಾವನೆ. ಕುಡಿಲಿ ಸುಮ್ಮನಿರು. ನೋಡಿದ್ರೇನ್ರಲ್ಲ? ನೋಡಿದ್ರ ಹೆಂಗ್ ಕುಡ್ದೆ ಅಂತ ನೋಡಿದ್ರ? ಅಯ್ಯೋ ದೇವ್ರೆ, ನೀನು ಕುಡಿತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣ್ಲ. ಈ ಅಪ್ಪ ನೀನು ನಿಜವಾಗ್ಲೂ ಕುಡಿದ್ಬಿಟ್ಟ. ನಾನೆಲ್ಲೋ ಹೆಂಡ್ತಿಗೆ ಎದ್ರಕೊಂಡಿರ್ತೀಯ ಅಂತ ಅನ್ಕೊಂಡೆ. ಏನ ಹೆಂಡ್ತಿಗೆ ಎದ್ರಕೊಳ್ಳೋದ? ಹೇ ಏನು ಅನ್ಕೊಬಿಟ್ಟಿದ್ದೀರಾ? ನಾನು ಹೆಂಡ್ತಿಗೆ ಎದ್ರಕೊಬಿಡ್ತೀನಿ, ನಮ್ಮ ಅಮ್ಮಂಗೆ ಎದ್ರಕೊಂತೀನಿ ಅಂತ ಏನ್ರಲ್ಲ ಅನ್ಕೊಬಿಟ್ಟಿದ್ದೀರಾ? ನಮ್ಮ ಅಮ್ಮಂಗೆ ಎದ್ರಕೊಳ್ಳೋಕಾಗಲ್ಲ ಹೊಂಟಾಯ್ತು ಕಣ್ಲ. ನಿಮ್ಗೆ ಗೊತ್ತಿಲ್ಲ, ಆಸ್ತಿ ಪೂರ ಇವಾಗ ನನ್ನ ಹೆಸ್ರುನಾಗೆ ಕಣ್ಲ. ನನ್ನ ಹೆಸ್ರುನಾಗೈತಿ ಇವಾಗ ಆಸ್ತಿ ಪೂರ. ಏನ್ಲ ಹೇಳ್ತಿದ್ಯಾ ನೀನು? ಹೂ ಕಣ್ಲ, ನಾನು ಯಾವ ಹತ್ರ ಹೇಳ್ಕೊಂಡಿರ್ಲಿಲ್ಲ ಎಡೆ ಕಣ್ಲ. ಆಸ್ತಿ ಎಲ್ಲ ಈಗ ನನ್ನ ಹೆಸ್ರುನಾಗೆ ಕಣ್ಲ ಇರೋದು. ನಮ್ಮಮ್ಮ ನನ್ನ ಹೆಸ್ರಿಗೆ ಆಸ್ತಿ ಬರ್ತಿಬಿಟ್ಟೈತಿ ಕಣ್ಲ ಎಲ್ಲನೂ. ನಾನು ಅಂದ್ರೆ ಸುಮ್ಕೇನಿಲ್ಲ. ಅಯ್ಯೋ ನಿಜನಿಲ್ಲ, ನಮಗೆ ಗೊತ್ತಿರಲ್ಲ ನೋಡು. ನೀನು ಇವಾಗ ಹೇಳೋದಕ್ಕೆ ನಿನಗೆ ಗೊತ್ತಾಗಿದ್ದು. ಹ್ಞೂ ಕಣ್ಲ, ನೀನು ಹೇಳೋದೂ ಸರಿಯಾಗಿ ಐತೆ. ಹೆಂಗೋ ಅಷ್ಟು ಆಸ್ತಿಗೆ ಇವಾಗ ನೀನೇ ಬಿಡು ಯಜಮಾನ. ಮತ್ತೆ ಸುಮ್ಕೆ ಅನ್ಕೊಬಿಟ್ಟ. ಒಂದು ಬಾಟ್ಲು ಏನು ಕೊಡ್ರ ಇನ್ನೊಂದು ಬಾಟ್ಲನ್ನು ಕುಡಿತೀನಿ. ಒಂಥರ ಸಂದಕೈತೆ ಕಣ್ಲ, ಗಾಳಿನಾಗ ಎತ್ತಿಯಾಲಾಡ್ದಂಗೆ ಆಯ್ತದೆ. ಬೇಜಾರು ಮಾಡ್ಕೊಬೇಡ ಮಗ, ನಿನ್ನ ಬಾಟ್ಲು ಕುಡಿತಿದ್ದೀನಿ ಅಂತ. ನನಗೆ ಮನಸ್ಸಿಗೆ ಒಂಥರ ಬೇಜಾರಾಗೋಗ್ಬಿಟ್ಟಿತ್ತು. ಇವಾಗ ಒಂಥರ ನೆಮ್ಮದಿ ಆಯ್ತಾಯ್ತು ಕಣ್ಲ, ಒಂಥರ ನೆಮ್ಮದಿ ಆಯ್ತೈತೆ. ಬಿಡ್ಲಾ, ಇಷ್ಟೊಂದು ಆಸ್ತಿ ಯಜಮಾನ ಅಂದರೆ 2-3 ಬಾಟ್ಲು ಕುಡಿದ್ರೆ ಏನು ಸೌದೋಗ್ಬಿಡಲ್ಲ ನಿಮ್ಮ ಆಸ್ತಿ ಎಲ್ಲನೂ. ಕುಡಿ ಸಂದ ಕುಡಿ. ಸರಿ ಕಡ, ಧೀರೆ ಕಡ, ನಿಜವಾದ ಫ್ರೆಂಡ್ ಅಂದರೆ. ಏನಿಲ್ಲ ಇದು? ಯಪ್ಪ ಆಸ್ತಿ ಫುಲ್ ಇವನ ಹೆಸ್ರನಾಗೈತಂತೆ. ಯಾರ ಹೆಸ್ರನಾಗಿದ್ರೆ ಏನಿಲ್ಲ, ನಮಗೇನು ಆಸ್ತಿ ಬರ್ತದ? ಈ ಹಂಗ ಬಿಡು. ಸಾವಕತ್ತೆ ಏನೋ ಸ್ಕೆಚ್ ಹಾಕೊಳ್ಳಿ ಅಂತ ಅನ್ನಿಸ್ತದೆ. ಅದೇನು ಅಂತ ಗೊತ್ತಾಯ್ತಿಲ್ಲ ಬಿಡು. ನಮಗೇನಂತೆ 50,000 ರೂಪಾಯಿ ಸಿಗ್ತದಲ್ಲ. ಓ ಅಷ್ಟೇ ನೀನು ಬಿಡು.